ಹಾಯ್ ಹಲೋ ನಮಸ್ಕಾರ. ನಿಮ್ಗೆಲ್ಲರಿಗೂ ಸ್ವಾಗತ ಆಶಾ ಅಡಿಗೆ ಮನೆಗೆ. ಕೆಲವೊಂದ್ಸರ್ತಿ ಮನೆಯಲ್ಲಿ ಮಂಡಕ್ಕಿನ ತಂದಿರ್ತಾರೆ, ಆದ್ರೆ ಅದನ್ನ ಯಾರು ತಿಂತಾ ಇರೋದಿಲ್ಲ. ಅದರಲ್ಲೂ ಕೂಡ ಮಕ್ಕಳಂತೂ ತಿನ್ನೋದೇ ಇಲ್ಲ. ಅಂತ ಸಮಯದಲ್ಲಿ ಮಂಡಕ್ಕಿನ ಯೂಸ್ ಮಾಡಿ ನೀವು ಈ ರೀತಿಯಾಗಿ ವಡೆ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದೇ ರೀತಿಯಾಗಿ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ಇದೇ ರೀತಿಯಾದ ಹೊಸ ಹೊಸ ವಿಡಿಯೋಗಳನ್ನ ನೀವು ನೋಡ್ಬೇಕಂತ ಇದ್ರೆ ಎಲ್ಲಕ್ಕಿಂತ ಮೊದಲಾಗಿ ನನ್ನ ಚಾನೆಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗಾದ್ರೆ ಯಾವ ರೀತಿ ಮಾಡ್ಬೇಕನ್ನೋದನ್ನ ನೋಡೋಣ ಬನ್ನಿ. ಎಲ್ಲಕ್ಕಿಂತ ಮೊದಲಾಗಿ ನಾವು ಇಲ್ಲಿ 2 ಕಪ್ ಅಷ್ಟು ನಾವು ರವೆನ ಯೂಸ್ ಮಾಡ್ತಾ ಇದ್ದೇವೆ. ಇಲ್ಲಿ ನಾನು ಚಿರೋಟಿ ರವೆನ ಯೂಸ್ ಮಾಡ್ತಾ ಇದ್ದೇನೆ. 2 ಕಪ್ ಅಷ್ಟು ರವೆನ ಯೂಸ್ ಮಾಡಿ ಅದನ್ನ ಸಣ್ಣಗೆ ಮಿಕ್ಸಿಯಲ್ಲಿ ನಾವು ಇದನ್ನ ಸಣ್ಣಗೆ ಬೇಯಿಸಬೇಕು. ಅಂದ್ರೆ ಇದನ್ನ ಸಣ್ಣಗೆ ಮಾಡಬೇಕು. ಈ ರೀತಿಯಾಗಿ ಸ್ವಲ್ಪ ತರಿಯಾಗಿರುತ್ತೆ. ಈ ರೀತಿಯಾಗಿ ಇದನ್ನ ಸಣ್ಣಗೆ ಮಾಡಿದ್ದೇನೆ. 1 ರಿಂದ 2 ನಿಮಿಷದಲ್ಲಿ ಇದು ಚೆನ್ನಾಗಿ ತರಿಯಾಗಿ ಸಣ್ಣಗೆ ಆಗಿದೆ. ಅದರ ನಂತರ ನೋಡಿ, ಇಲ್ಲಿ ನಾನು 4 ಕಪ್ ಅಷ್ಟು ಮಂಡಕ್ಕಿನ ಯೂಸ್ ಮಾಡ್ತಾ ಇದ್ದೇನೆ. ಈ ಮಂಡಕ್ಕಿನ ನಾವು ಒಂದು ಬೌಲ್ ಅಲ್ಲಿ ತೆಗೆದುಕೊಂಡು ಅದಕ್ಕೆ ನೀರನ್ನ ಹಾಕಿ ಈ ರೀತಿಯಾಗಿ ನಾವು ಚೆನ್ನಾಗಿ ವಾಶ್ ಮಾಡಬೇಕು. ಈ ರೀತಿಯಾಗಿ ಇದು ಚೆನ್ನಾಗಿ ನೆನೆದಿರಬೇಕು. ಈ ರೀತಿಯಾಗಿ ನೆನೆದ ನಂತರ ನೋಡಿ, ನಾವು ಇದನ್ನ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನ ಚೆನ್ನಾಗಿ ಹಿಂಡಿ ಮಿಕ್ಸಿ ಜಾರಲ್ಲಿ ಹಾಕಬೇಕು. ಈ ರೀತಿಯಾಗಿ ಮಿಕ್ಸಿ ಜಾರಲ್ಲಿ ಹಾಕಿದ ನಂತರ ಇದಕ್ಕೆ ನೋಡಿ ನಾನು 1 ಕಪ್ ಅಷ್ಟು ಮೊಸರನ್ನ ಹಾಕ್ತಾ ಇದ್ದೇನೆ. ಗಟ್ಟಿಯಾದ ಮೊಸರು ಇದ್ರೆ 1 ಕಪ್ ಅನ್ನ ತಗೋರಿ. ತಿಳುವಾಗಿ ಇದ್ರೆ ಇದು 1.5 ಕಪ್ ಅಷ್ಟು ತೆಗೆದುಕೊಂಡು ಕೂಡ ನಡೆಯುತ್ತೆ. ಇದನ್ನ ನೋಡಿ ಮಂಡಕ್ಕಿಯಲ್ಲಿ ಹಾಕಿ ಇದನ್ನ ನಾವು ಎರಡನ್ನು ಚೆನ್ನಾಗಿ ಸಣ್ಣಗೆ ಮಾಡಬೇಕು. ಇದನ್ನ ರುಬ್ಬಬೇಕು. ಎಷ್ಟು ಚೆನ್ನಾಗಿ ರುಬ್ಬಿದ್ದೇವೆ ಅನ್ನೋದನ್ನ ನೀವು ಕೂಡ ಇಲ್ಲಿ ನೋಡಬಹುದು. ಇದನ್ನು ನಾವು ಸಣ್ಣಗೆ ಮಾಡಿಟ್ಟಿರುವಂತ ರವೆಯಲ್ಲಿ ಈ ಮಂಡಕ್ಕಿ ಪ್ಯೂರಿನ ಹಾಕಿ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಒಂದ್ಸರ್ತಿ ಅದನ್ನ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ತಿಕ್ ಅನಿಸ್ತಾ ಇದ್ರೆ ನಾವು ಇದಕ್ಕೆ ಸ್ವಲ್ಪನೇ ನೀರ್ ಹಾಕಿ ಈ ರೀತಿಯಾಗಿ ಇದರ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ತುಂಬಾ ತಿಳು ಕೂಡ ಇರಬಾರ್ದು. ಇಲ್ಲಿ ನೋಡಿ, ಕೈಯಲ್ಲಿ ತೆಗೆದುಕೊಂಡು ಈ ರೀತಿಯಾಗಿ ನಾವು ವಡೆ ಸೇಪಲ್ಲಿ ರೆಡಿ ಮಾಡಿದ್ರೆ ಅದು ಕರೆಕ್ಟ್ ಆಗಿ ಬಂದಿರಬೇಕು. ಅಂದ್ರೆ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂತ ಅರ್ಥ. ಇಲ್ಲಿ ನಾನು ಚಟ್ನಿ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಚಟ್ನಿ ಮಾಡಲಿಕ್ಕೆ ನಮಗೆ ಇಲ್ಲಿ 1 ಕಪ್ ಅಷ್ಟು ಕೊಬ್ಬರಿ ಬೇಕು. ಇಲ್ಲಿ ನಾನು ತುಂಬಾ ಹಸಿದು ಕೂಡ ತೆಗೆದುಕೊಂಡಿಲ್ಲ, ತುಂಬಾ ಒಣ ಕೊಬ್ಬರಿನೂ ತೆಗೆದುಕೊಂಡಿಲ್ಲ. ಇಲ್ಲಿ ನಾನು ಮೀಡಿಯಂ ಅಲ್ಲಿ ಇರುವಂತ ಕೊಬ್ಬರಿ ತೆಗೆದುಕೊಂಡಿದ್ದೇನೆ. ನೀವು ಬೇಕಾದ್ರೆ ಇಲ್ಲಿ ಹಸಿ ಕೊಬ್ಬರಿನ ಯೂಸ್ ಮಾಡಬಹುದು. ಅದರ ನಂತರ ನಾನು 1/2 ಕಪ್ ಅಷ್ಟು ಇದಕ್ಕೆ ಪುಟಾಣಿ ಕಾಳನ್ನ ಕೂಡ ಹಾಕಿದ್ದೇನೆ. 5 ರಿಂದ 6 ನಾವು ಹಸಿ ಮೆಣಸಿನಕಾಯಿನ ಹಾಕಬೇಕು. ಜೀರಿಗೆನ 1/2 ಸ್ಪೂನ್ ಅಷ್ಟು ಹಾಕಬೇಕು. ಅದರ ನಂತರ ನಾವು ಇಲ್ಲಿ 1/2 ಇಂಚ್ ಅಷ್ಟು ನಾವು ಇಲ್ಲಿ ಶುಂಠಿನ ಹಾಕಬೇಕು. ಅದರ ನಂತರ ನೋಡಿ, ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪನ್ನ ಹಾಕಿ ಇದನ್ನ ಚೆನ್ನಾಗಿ ಪೇಸ್ಟ್ ನ ರೆಡಿ ಮಾಡ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪನೇ ನೀರು ಹಾಕಿ ಇದನ್ನ ಚೆನ್ನಾಗಿ ರುಬ್ಬಿಕೊಂಡಿದ್ದೇನೆ. ಅದರ ನಂತರ ನೋಡಿ, ಇದಕ್ಕೆ ಒಂದು ಪಾನ್ಗೆನ ಹಾಕೋಣ. ಇದಕ್ಕೆ ಪಾನ್ಗೆ ಹಾಕ್ಲಿಕ್ಕೆ ನೋಡಿ ನಾನು ಇಲ್ಲಿ 8 ಸ್ಪೂನ್ ಅಷ್ಟು ಆಯಿಲ್ ನ ಹಾಕಿದ್ದೇನೆ. ಅದರ ನಂತರ ಇದು ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ನಾವು 1/2 ಸ್ಪೂನ್ ಅಷ್ಟು ಇಲ್ಲಿ ಸಾಸಿವೆನ ಹಾಕಿದ್ದೇನೆ. ಅದೇ ರೀತಿಯಾಗಿ 1/2 ಸ್ಪೂನ್ ಅಷ್ಟು ನಾವು ಇಲ್ಲಿ ಜೀರಿಗೆ ಕೂಡ ಹಾಕಬೇಕು. ಇದನ್ನ ಹಾಕಿದ ನಂತರ ನೋಡಿ, ಚೆನ್ನಾಗಿ ಬಿಸಿ ಆಗಿದೆ. ಇದಕ್ಕೆ ನಾನು ಒಂದು ಅರ್ಧ ಬೆಳ್ಳುಳ್ಳಿ ಗಡ್ಡೆನ ಚೆನ್ನಾಗಿ ಜಜ್ಜಿ ಇದರಲ್ಲಿ ಹಾಕಿದ್ದೇನೆ. ಇದನ್ನ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದರ ನಂತರ 1/4 ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಅರಿಶಿನ ಪುಡಿನ ಕೂಡ ಹಾಕಿದ್ದೇನೆ. ಇದು ಆಪ್ಷನಲ್ ಇದೆ, ನೀವು ಬೇಕಂದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡಬಹುದು. ಅದರ ನಂತರ ನೋಡಿ, ಇದನ್ನ ರುಬ್ಬಿಟ್ಟಿರುವಂತ ನಾವು ಇಲ್ಲಿ ಕೊಬ್ಬರಿನ ಇದರಲ್ಲಿ ಹಾಕ್ತಾ ಇದ್ದೇನೆ. ಅದರ ನಂತರ ಮತ್ತೆ 8 ಕಪ್ ಅಷ್ಟು ನಾನು ನೀರನ್ನ ಹಾಕಿ ಈ ರೀತಿಯಾಗಿ ಇದರ ಚಟ್ನಿನ ರೆಡಿ ಮಾಡಿದ್ದೇನೆ. ಇದನ್ನ ರೆಡಿ ಮಾಡಿದ ನಂತರ ನಾವು ಮ್ಯಾರಿನೇಟ್ ಆಗ್ಲಿಕ್ಕೆ ಇಟ್ಟಿರುವಂತ ಮಂಡಕ್ಕಿನ ಇಲ್ಲಿ ನೋಡಿ, ಇದಕ್ಕೆ ನಾವು ಕೆಲವೊಂದು ಸಾಮಗ್ರಿಗಳನ್ನ ಹಾಕಬೇಕಾಗುತ್ತೆ. ಇದಕ್ಕೆ ನಾನು 2 ಈರುಳ್ಳಿ 4 ಹಸಿ ಮೆಣಸಿನಕಾಯಿನ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ. 1/2 ಇಂಚದಷ್ಟು ನಾವು ಶುಂಠಿನ, ಅದೇ ರೀತಿ ಬೆಳ್ಳುಳ್ಳಿನ ಹಾಕ್ತಾ ಇದ್ದೇನೆ. ಅದೇ ರೀತಿಯಾಗಿ ನಾನು 1/2 ಸ್ಪೂನ್ ಅಷ್ಟು ಜೀರಿಗೆನ ಈ ರೀತಿಯ ಕೈಯಿಂದ ಕ್ರಶ್ ಮಾಡಿ ಹಾಕಬೇಕು. ಅದರ ನಂತರ ನೋಡಿ, ನಾನು 2 ಪಿಂಚ್ ಅಷ್ಟು ಅಂದ್ರೆ 2 ಚುಟಕಿಯಷ್ಟು ನಾವು ಇಲ್ಲಿ ಬೇಕಿಂಗ್ ಸೋಡಾನ ಹಾಕಿ ಇದನ್ನ ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ನೋಡಿ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನ ಒಂದ್ಸರ್ತಿ ಕೈಯಲ್ಲಿ ಹಿಡಿದು ಒಂದ್ಸರ್ತಿ ಟ್ರೈ ಮಾಡಿ ನೋಡಿ, ಇದು ವಡೆ ಆಗ್ತಾ ಇದೆನೋ ಇಲ್ವೋ
ಅದಕ್ಕಿಂತ ಮುಂಚೆ ನೀವು ಇಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕಾಗುತ್ತೆ. ನಾನು 1 ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೇನೆ. ನೀವು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಹಾಕೋಬಹುದು. ಅದರ ನಂತರ ನೋಡಿ, ನಾನು ಇಲ್ಲಿ 2 ಟಿಪ್ಸ್ನ ಹೇಳ್ತಾ ಇದ್ದೇನೆ. ಈ ರೀತಿಯಾದ ಎಣ್ಣೆ ಬಸಿಯುವಂತ ಚಮಚೆಯಿಂದ ಈ ರೀತಿಯಾಗಿ ನೀವು ಅದಕ್ಕೆ ಸ್ವಲ್ಪನೇ ನೀರು ಹಾಕಿ ಈ ಬ್ಯಾಟರ್ನ ಹಾಕಿ ಈ ರೀತಿಯಾಗಿ ವಡೆ ಶೇಪಲ್ಲಿ ನೀವು ರೌಂಡ್ ಮಾಡಿ ಇದನ್ನ ನೀವು ಎಣ್ಣೆಯಲ್ಲಿ ಬಿಡೋದ್ರಿಂದ ತುಂಬಾ ಈಸಿಯಾಗಿ ವಡೆ ಕೂಡ ರೆಡಿ ಆಗುತ್ತೆ. ನೋಡಿ, ಇಲ್ಲಿ ಆಯಿಲ್ನ ಚೆನ್ನಾಗಿ ಬಿಸಿ ಆಗಿದೆ ಇಲ್ಲೋ ನೋಡಿ ಒಂದ್ಸತಿ. ಅದರ ನಂತರ ನೀವು ಇದಕ್ಕೆ ಈ ವಡೆನ ಹಾಕಿ ಇಲ್ಲಿ ನೋಡಿ ಎಷ್ಟು ಈಸಿಯಾಗಿ ನೀವು ವಡೆನ ರೆಡಿ ಮಾಡಬಹುದು. ನಿಮಗೆ ಕೈಯಿಂದ ಮಾಡಲಿಕ್ಕೆ ತುಂಬಾ ಪ್ರಾಬ್ಲಮ್ ಬರ್ತಾ ಇದೆ ಅಂದ್ರೆ ನೀವು ಈ ರೀತಿಯಾಗಿ ಮಾಡುವುದು, ಇಲ್ಲ ಅಂದ್ರೆ ನೀವು ಕೈಯಿಂದ ಕೂಡ ವಡೆ ಶೇಪಲ್ಲಿ ಕ್ರಿಯೇಟ್ ಮಾಡಿ ನೀವು ಈ ರೀತಿಯಾಗಿ ತುಂಬಾ ಈಸಿಯಾಗಿ ಕೈಯಿಂದ ಕೂಡ ನೀವು ಈ ರೀತಿಯಾಗಿ ವಡೆನ ಮಾಡಬಹುದು. ಆದರೆ ಚಮಚೆಯಿಂದ ಅಂದ್ರೆ ಚಮಚೆಯ ಸಹಾಯದಿಂದ ನಾವು ಮಾಡೋದ್ರಿಂದ ತುಂಬಾ ಪರ್ಫೆಕ್ಟ್ ಆಗಿ ವಡೆ ಬರುತ್ತೆ. ಅದ್ರಗೋಸ್ಕರ ನೀವು ಅದು ಕೂಡ ಟಿಪ್ಸ್ ಫಾಲೋ ಮಾಡಬಹುದು. ನೋಡಿ, ನಾನು ಇಲ್ಲಿ ಕೈಯಿಂದ ಕೂಡ ಮಾಡಿದ್ದೇನೆ. ಈ ರೀತಿಯಾಗಿ ನಾವು ಎಲ್ಲ ವಡೆಗಳನ್ನ ಹಾಕಿದ ನಂತರ ಸ್ವಲ್ಪ ಅದನ್ನ ತಿರುವುತ್ತಾನೆ ಇರಬೇಕು. ಈ ರೀತಿಯಾಗಿ ತಿರುವುತ್ತಾ ಇರೋದ್ರಿಂದ ಎಲ್ಲ ಕಡೆಯಿಂದ ಚೆನ್ನಾಗಿ ಈ ವಡೆಗಳು ಫ್ರೈ ಆಗುತ್ತೆ. ನೋಡ್ಬೋದು, ನೀವು ಗ್ಯಾಸ್ ಫ್ಲೇಮ್ನ ಹೈ ಇಟ್ಟು ಇದನ್ನ ಬೇಯಿಸಬೇಕಾಗುತ್ತೆ. ಈ ರೀತಿಯಾಗಿ ಇದರ ಕಲರ್ ಬಂದಿದೆ ಅಂದ್ರೆ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂತ ಅರ್ಥ. ಇದೇ ರೀತಿಯಾಗಿ ನಾನು ಎಲ್ಲ ವಡೆಗಳನ್ನ ರೆಡಿ ಮಾಡಿ ಇಟ್ಟಿದ್ದೇನೆ. ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಈ ವಡೆ ರೆಡಿ ಆಗಿದೆ ಅಂತ. ಇದು ತಿನ್ಲಿಕ್ಕೆ ಕೂಡ ಅಷ್ಟೇ ಟೇಸ್ಟಿ ಆಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಕೂಡ ಮಾಡಿ ಕೊಡ್ಬೋದು. ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರವರೆಗೆ ಇದು ತುಂಬಾ ಇಷ್ಟಪಟ್ಟು ತಿನ್ನುವಂತ ರೆಸಿಪಿ ಆಗಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇದೇ ರೀತಿಯಾದ ಹೊಸ ಹೊಸ ರೆಸಿಪಿಗಳಿಗೋಸ್ಕರ ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಒತ್ತಿ. ಇದರಿಂದ ಎಲ್ಲಕ್ಕಿಂತ ಮೊದಲಾಗಿ ವಿಡಿಯೋಗಳು ನಿಮಗೆ ನೋಡ್ಬೋದು. ವಿಡಿಯೋ ಇಷ್ಟವಾದರೆ ಎಲ್ಲಕ್ಕಿಂತ ಮೊದಲಾಗಿ ಲೈಕ್ ಮಾಡಿ, ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.